ಬರೋಬ್ಬರಿ 9 ತಿಂಗಳ ಬಳಿಕ ಫ್ಯಾನ್ಸ್ಗೆ ಸಿಗಲಿದೆ ದರ್ಶನ್ ನೋಡುವ ಭಾಗ್ಯ. ಕೊನೆಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ದಾಸ. ಫಾರ್ಮ್ ಹೌಸ್ ಅಲ್ಲಿ ಕಾಲ ಕಳೀತಾ ಇದ್ದಂತಹ ದಾಸ ದೇವಸ್ಥಾನಕ್ಕೆ ತೆರಳಿದ್ರು. ಇದೆಲ್ಲದರಿಂದ ಅಭಿಮಾನಿಗಳಿಗೆ ಸಾರ್ವಜನಿಕವಾಗಿ ತಮ್ಮ ನೆಚ್ಚಿನ ನಾಯಕನ ದರ್ಶನ ಇನ್ನೂ ಕೂಡ ಆಗಿಲ್ಲ ಅನ್ನುವಂತಹ ಬೇಸರ ಇತ್ತು. ಇನ್ನು ಅಭಿಮಾನಿಗಳಿಗೆ ದರ್ಶನ್ ನೋಡುವಂತಹ ದರ್ಶನ ಸಿಗುತ್ತಾ? ಏನಾಗಬಹುದು? ಸ್ಯಾಂಡಲ್ವುಡ್ ನ ನಟ ದಾಸ ದರ್ಶನ್ ಸ್ನೇಹಿತ ಧನ್ವೀರ್ ಗೌಡ ಅಭಿನಯದ ವಾಮನ ಚಿತ್ರದ ಅಮ್ಮನ ಹಾಡು ರಿಲೀಸ್ ಆಗಿ ಮೆಚ್ಚುಗೆ ಕೂಡ ಪಡೆದುಕೊಂಡಿದೆ. ಈ ಒಂದು ಹಾಡನ್ನ ಅತಿ ದೊಡ್ಡ ಇವೆಂಟ್ ಅಲ್ಲಿ ರಿಲೀಸ್ ಮಾಡಲಾಗಿತ್ತು. ದಾಸ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇ ಈ ಒಂದು ಹಾಡನ್ನ ರಿಲೀಸ್ ಕೂಡ ಮಾಡಿದ್ರು. ಹಾಗೆ ಈ ಒಂದು ಹಾಡನ್ನ ಪ್ರಮೋದ್ ಮರವಂತೆ ಬರೆದಿದ್ರು. ಇದೀಗ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಮಾರ್ಚ್ 27ನೇ ತಾರೀಕು ದರ್ಶನ್ ಅಭಿಮಾನಿಗಳಿಗೆ ದರ್ಶನವನ್ನ ಕೊಡ್ತಾ ಇದ್ದಾರೆ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ದರ್ಶನ್ ಅವರು ಫ್ಯಾನ್ಸ್ ಗಳಿಗೆ ಡೈರೆಕ್ಟ್ ಆಗಿ ಎಲ್ಲೂ ಕೂಡ ಮೀಟ್ ಮಾಡಿರಲಿಲ್ಲ. ಫಾರ್ಮ್ ಹೌಸ್ ನಲ್ಲಿ ಕಾಲ ಕಳೀತಾ ಆಗಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರು. ಇದೆಲ್ಲದರಿಂದ ಅಭಿಮಾನಿಗಳಿಗೆ ಸಾರ್ವಜನಿಕವಾಗಿ ತಮ್ಮ ನೆಚ್ಚಿನ ನಾಯಕನ ನೋಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಬೇಸರ ಕೂಡ ಇತ್ತು. ಆದ್ರೆ ಇದೀಗ ಮಾರ್ಚ್ 27ನೇ ತಾರೀಕು ಅಭಿಮಾನಿಗಳಿಗೆ ದರ್ಶನ್ ಅವರ ದರ್ಶನ ಆಗ್ತಾ ಇದೆ. ಮಾರ್ಚ್ 2022ರಲ್ಲಿ ಶುರುವಾದ ಈ ವಾಮನ ಇದೀಗ 2 ವರ್ಷದ ನಂತರ ಇದೇ ವರ್ಷದ ಏಪ್ರಿಲ್ 10ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಚಿತ್ರದ ಪ್ರಚಾರಕ್ಕೆ ಚಾಲನೆಯನ್ನ ಕೊಡ್ತಾ ಇರುವಂತಹ ಚಿತ್ರತಂಡ ಮಾರ್ಚ್ 27ನೇ ತಾರೀಕಿನಂದು ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಟ ಡಿ ಬಾಸ್ ದರ್ಶನ್ ಅವರು ಭಾಗಿಯಾಗ್ತಾರೆ ಅನ್ನುವಂಥದ್ದು ಅಭಿಮಾನಿಗಳಿಗೆ ಒಂದು ರೀತಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ನೀವು ಕೂಡ ಡಿ ಬಾಸ್ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.